ರೆಡಿ ಇದೀವಿ ಬ್ರೋ. ಹೇಳು ಜೋಕ್ ಹೇಳು. ಹೇಳು. ನಮ್ಮಪ್ಪ ರೈಟರ್, ತುಂಬಾ ಬ್ಯಾಡ್ ರೈಟರ್. ಆಸ್ತಿನೆಲ್ಲ ನಮ್ಮ ಅಣ್ಣಂಗೆ ಬರ್ಬಿಟ್ಟಿದ್ದಾರೆ. ಈಗೆಲ್ಲ ನ್ಯೂಸ್ ಎಲ್ಲ ಫಾಲೋ ಮಾಡ್ತೀರಲ್ವ ನೀವೆಲ್ಲ? ನ್ಯೂಸ್ ಎಲ್ಲ ನೋಡ್ತಿದ್ರೆ ಏನ್ ನಡೀತಾ ಇದೆ ಕಾಮಿಡಿ ಸೀನ್ ಅಂತ, ರೈಟ್? ಎಲ್ರು ಗೊತ್ತು ತಾನೆ, ಸಮೈರೇನಾ ಮತ್ತೆ ರಣಬೀರ್ ಅಲಿಯಾಬಾದಿಯಾ ಏನಂತ. ಬಟ್ ಇಂಡಿಯಾದಲ್ಲಿ ಇಂಥ ದೊಡ್ಡ ಸಮಸ್ಯೆ ಆಗ್ತಿದ್ರು ನೀವು ಕಾಮಿಡಿ ಶೋಗೆ ಬಂದಿರೋದು ತುಂಬಾ ಥ್ಯಾಂಕ್ ಯು. ಇದನ್ನೆಲ್ಲ ಬದಿಗಿತ್ತು. ನೋಡೋಣ ಇವತ್ತೊಂದು ಕಾಮಿಡಿ ಶೋಗೆ ಹೋಗೋಣ, ಅಲ್ಲೇನಾದ್ರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರಪ್ಪ ಕಾಮಿಡಿಯನ್ನು, ಅದೇ ಎಕ್ಸ್ಪೆಕ್ಟೇಷನ್ ಬಂದಿರತ್ತಲ್ಲ ನೀವು. ಆ್ಯಂಡ್ ಇದೆಲ್ಲ ಹೇಳ್ತಾರೆ ಗೊತ್ತಾ, ಲೈಕ್ ನಾನು ಕೇಳಿದ್ದೀನಿ ತುಂಬ ಆರ್ಟಿಸ್ಟ್ಗಳಿಗೆ ಕನಸಿದೆ ಏನಂತಂದ್ರೆ ಅವ್ರು ಸ್ಟೇಜಲ್ಲಿ ಇದ್ದಾಗಲೇ ಸಾವು ಬರಬೇಕು ಅಂತ. ಇಂಡಿಯಾದಲ್ಲಿ ಅದು ನನ್ಸಾಗುತ್ತೆ. ಯಾರಾದ್ರೂ ಬಂದು ಆರ್ಟಿಸ್ಟ್ ಬಂದು ನನಗೆ ಸ್ಟೇಜ್ ಮೇಲೆ ಸಾವು ಬರಬೇಕು ಅಂತ ಆಸೆ ಇದೆ ಅಂತ ತಕ್ಷಣ ಆಡಿಯನ್ಸ್ ರೆಡಿ ಇದೀವಿ ಬ್ರೋ, ಹೇಳು ಜೋಕ್ ಹೇಳು. ಹೇಳು. ನೋಡ್ದೆ ಇಲ್ಲಿ ಕತ್ತಿ ಅಕ್ಕಪಕ್ಕ ಅವ್ರ ಜಾಗ ಕತ್ತಿ ತಂದ್ಬಿಟ್ಟ, ನಾ ಕಲ್ ತಗೊಂಬಂದಲ್ಲ ಬರೀ. ಮೊನ್ನೆ ಒಂದು ಶೋಗೆ ಹೋಗಿದ್ದೆ, ಸರಿನಾ? ಶೋ ನಡೀತಿದ್ದು. ನಾನು ಅಪ್ಪಂಗೆ ಫೋನ್ ಮಾಡಿದ್ದೆ, ಅಪ್ಪ ಶೋ ಮುಗಿದ್ಮೇಲೆ ಕರ್ಕೋಗಿ ಬನ್ನಿ ಅಂತ. ನಮ್ಮಪ್ಪ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದಾರೆ. ಏನು ಹೆಂಗೆ ಶೋ ಮುಗಿದ್ಮೇಲೆ ಎಲ್ಲ ಕರ್ಕೋತಾರೆ, ಅಲ್ಲಿಂದ ಮನೆ ಕರ್ಕೋಬೇಕು ಅಂತ. ಆ್ಯಂಡ್ ಪೊಲೀಸನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ, ಓಕೆ, ಬಿಕಾಸ್ ದೇ ಆರ್ ಡೂಯಿಂಗ್ ದರ್ ಡ್ಯೂಟಿ. ಲಾ ಆ್ಯಂಡ್ ಆರ್ಡರ್ ಫಾಲೋ ಮಾಡಬೇಕು, ಮಾಡ್ತಾರೆ. ನಮ್ಮೂರಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. 4 ವರ್ಷದಿಂದ ಒಬ್ಬ ಕಳ್ಳನ ಹುಡುಕ್ತಾ ಇದ್ದಾರೆ, ಇನ್ನೂ ಸಿಕ್ಕಿಲ್ಲ. ಏನೋವಾ ಬಿಕಾಸ್ ಆ ಕಳ್ಳ 5 ವರ್ಷಕ್ಕೊಂದ್ಸಲ ಮಾತ್ರ ಬರೋದು. ಎಕ್ಸ್ಪ್ಲೇನ್ ಮಾಡ್ಬೇಕಿತ್ತ ನಾನು. ನೈಸ್. ಸೊ ಎಷ್ಟು ಜನ ಇದ್ದೀರಾ ಇಲ್ಲಿ ಬೆಂಗಳೂರವರು? ಎಲ್ಲ ಬೆಂಗಳೂರು ಇದ್ದೀರಾ? ನಾನು ಬೆಂಗಳೂರಿಗೆ ಹೊಸಬ, ಸರಿನಾ? ತೀರಾ ಹೊಸಬ ಅಂತಂದರೆ ಒಂದು 2-3 ವರ್ಷ ಆಗಿದೆ ಬಂದು. ಬಟ್ ಇಲ್ಲಿ ಬೆಂಗಳೂರಿಗೆ ಬಂದು ನಾನು ಎಷ್ಟು ಅಕ್ಲಮಟೈಸ್ ಆಗ್ಬಿಟ್ಟಿದ್ದೀನಿ, ಎಷ್ಟು ಹೊಂದ್ಕೊಬಿಟ್ಟಿದ್ದೀನಿ ಅಂತಂದರೆ, ನಾನೊಂದ್ಸಲಿ ಮುಂಬೈಗೆ ಹೋಗಿದ್ದೆ. ಮುಂಬೈಲಿ ಇಳಿದಿದ್ದೀನಿ, ಸುತ್ತಮುತ್ತ ಒಂಥರ ಬೆಂಗಳೂರು ಅಂತಲೇ ಅನ್ನಿಸ್ತಾ ಇದೆ. ಬಿಕಾಸ್ ಅಲ್ಲೆಲ್ಲ ಹಿಂದಿನೇ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಬೆಂಗಳೂರಲ್ಲಿ ಇತ್ತೀಚೆಗೆ ನೀರು ಪ್ರಾಬ್ಲಮ್ ಆಗಿತ್ತು, ಗೊತ್ತಾ? ನೀರು ಪ್ರಾಬ್ಲಮ್ ಆಗಿತ್ತು. ಸೊ ನಾರ್ತ್ ಅವರೆಲ್ಲ ಬಂದ್ಬಿಟ್ಟು ಅಯ್ಯಯ್ಯೋ ನೀರಿಲ್ಲ. ನಾರ್ತ್ ಇಂಡಿಯನ್ಸ್, ಓಕೆ, ನಾರ್ತ್ ಇಂಡಿಯನ್, ಅಯ್ಯೋ ನೀರಿಲ್ಲ, ನಮಗೆ ಪಾನಿಪುರಿ ತಿನ್ಬೇಕು, ಆಗ್ತಿಲ್ಲ, ಸುಖಪುರಿ ಪಾನಿ ಇಲ್ಲ, ನಮಗೆ ಸುಖಪುರಿ ತಿನ್ನಕ್ಕಾಗಲ್ಲ, ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ರಲ್ಲ. ನಮ್ಮ ಸರ್ಕಾರ ಕಾನೂನು ಎಷ್ಟು ಅದ್ಭುತವಾಗಿದೆ ನೋಡಿ. ನಮ್ಮ ಕಾವೇರಿ ನೀರನ್ನ ತಮಿಳ್ನಾಡು ಜನ ಚೆನ್ನಾಗಿರ್ಲಿ ಅಂತ ತಮಿಳ್ನಾಡಿಗೆ ಬಿಡ್ತಾ ಇದ್ದಾರೆ. ನೀವು ಕ್ಲೀನಾಗಿ ಯೋಚನೆ ಮಾಡಿದ್ರೆ ತಮಿಳ್ನಾಡು ಜನ ಚೆನ್ನಾಗಿರ್ಬೇಕು ಅಂತಂದ್ರೆ ಕಾವೇರಿ ನೀರನ್ನ ಮೊದಲು ಬೆಂಗಳೂರಿಗೆ ಬಿಡ್ಬೇಕು. ಬಿಕಾಸ್ ಎಲ್ಲ ಇಲ್ಲ. ಆ್ಯಂಡ್ ಕೆಲವೊಂದ್ಸಲಿ ಆಸ್ ಎ ಮನುಷ್ಯರು ನಾವು ಕೆಲವೊಂದ್ಸಲಿ ನಮ್ಮಿಂದ ಏನಾದರೂ ಪ್ರಾಬ್ಲಮ್ ಆಗ್ಬಿಟ್ರೆ ವಿ ರಿಗ್ರೆಟ್, ಎಲ್ಲ ತುಂಬ ಬೇಜಾರಾಗ್ಬಿಡುತ್ತೆ. ಒಂದ್ಸಲಿ ಒಂದು ಹುಡುಗ ಒಂದು ಆಟೋದವ್ರಿಗೆ ಹೇಳ್ಬಿಟ್ಟು ಕರ್ಕೊಂಡು ಬೆಟ್ಟಕ್ಕೆ ಹೋಗಿದ್ದ. ಆಟೋದವ್ನು ನಿಲ್ಸಿದ್ದಾನೆ. ಆ ಹುಡುಗ ದುಡ್ಡು ಪೇ ಮಾಡಿದ ತಕ್ಷಣ ಬೆಟ್ಟದಿಂದ ಹಾರ್ಬಿಟ್ಟಿದ್ದಾನೆ. ಆಟೋದವ್ನು ಫುಲ್ ಬೇಜಾರಾಗ್ಬಿಡ್ತೀಗ. ಈ ಕಡೆಯಿಂದ ಒಬ್ಬನೇ ಹೋಗ್ಬೇಕಲ್ಲ. ಓಕೆ, ಎನಿ ಜನ್ಸೀಸ್? ಯಾರಾದ್ರು ಜನ್ಸೀಸ್ ಇದ್ದೀರಾ ಇಲ್ಲಿ? ಜನ್ಸೀಸ್ ಯಾಕೆ ಅಷ್ಟೊಂದು ಹೋಮನ ಮಾಡ್ಬಿಟ್ಟಿದ್ದಾರೆ ನಿಮಗೆ? ಜನ್ಸೀಸ್ ಅದು ಯಾರೋ ಟೆರರಿಸ್ಟ್ ಕರೆದಂಗೆ ಕರೀತಾರೆ, ನಾನು ಯಾಕೆ ಹೇಳಪ್ಪ? ಇದರ ಜನ್ಸೀಸ್ ಕೈ ಎತ್ತಿ ನೋಡೋಣ ಒಂದ್ಸಲಿ. ಯಾರೂ ಕಾನ್ಫಿಡೆನ್ಸ್ ಇಲ್ಲ ಅಲ್ಲ, ಅಷ್ಟು ಹೋಮನ ಮಾಡಕ್ಬಿಟ್ಟಿದ್ದಾರೆ. ಎಲ್ಲ ಬೈದು 90s ಅವರು ಇವರೆಲ್ಲ ಬೈದು. ಆ್ಯಂಡ್ ಐ ಲೈಕ್ ಜನ್ಸೀಸ್ ಪೀಪಲ್. ನನಗೆ ಜನ್ಸೀಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ಅವ್ರಿಗಿರೋ ಆ ಪೊಟೆನ್ಷಿಯಲ್ಗೆ ಮತ್ತು ಅವ್ರಿಗಿರೋ ಬ್ರ್ಯಾಡ್ ಮೈಂಡ್ಗೆ ಆ್ಯಂಡ್ ಅವ್ರಿಗಿರೋ ಈ ಎಲ್ಲ ಆಪರ್ಚುನಿಟೀಸ್ ನೋಡಿದ್ರೆ ಅವ್ರು ಏನಾದರೂ ಮಾಡ್ಬೋದು. ಅವ್ರು ಏನಾದರೂ ಮಾಡ್ಬೋದು. ಬಟ್ ಅವ್ರ ಕೈಲಿ ಮಾಡೋಕ್ಕಾಗದಿರೋ ಒಂದೇ ಒಂದು ಕೆಲಸ ಅಂದರೆ ಸೀರಿಯಲ್ ಕಿಲ್ಲರ್ ಆಗೋದು. ಬಿಕಾಸ್ ಫಸ್ಟ್ ಕೊಲೆ ಮಾಡಿದ ತಕ್ಷಣ ಹಾಯ್ ಗಾಯ್ಸ್, ಐ ಕಮಿಟೆಡ್ ಒನ್, ವಿಶ್ ಮೀ ಫಾರ್ ದಿ ಸೆಕೆಂಡ್ ಒನ್, ಟ್ಯಾಗ್ ಯುವರ್ ಫ್ರೆಂಡ್ಸ್. ವರ್ಡ್ ನೋಡಿದ್ರು ಹೆಂಗಿದೆ ಜನ್ಜಿ. ನಂಗೆ ಅದು ಪ್ರೊನೌನ್ಸ್ ಮಾಡೋಕ್ಕೆ 72 ಶೋ ಆಯ್ತು. ಅಷ್ಟು ಮಾಡ್ಬೇಕಾದ್ರೆ ಜಂಜಿ ಯಾರಿದಾರ ಆಡಿಯನ್ಸ್ ಅಲ್ಲ, ಹಳ್ಳಿಗವರ ಅಂಡ್ ಐ ಹೇಟ್ ಇಟ್. ಜನ್ಜಿಲಿ ಏನಿದೆ? ಜಿ ತರ ಇರೋದಲ್ಲಿ ಜಿ ಫಾರ್ ಗಾಂಡ್.
ಅದೇನ ಝಿ ಅದೇನ ಝಿ ಅದು ಝಿ ನೋಡಿದ್ರೆ ಹೆಂಗಿದೆ ಅದಂತ ಅದೊಂಥರ ಜಿಗುವೆ ಜೆಡ್ಗುವೆ ಡಿವೋರ್ಸ್ ಆಗೋ ಟೈಮಲ್ಲಿ ಹುಟ್ಟಿರೋ ಮಗು ಥರ ಇದೆ ಯಾ ಝಿ ಅದೇನದು ಪಿಜ್ಜಾ ಜೆರಾಕ್ಸ್ ಅಂಡ್ ಆ ಝಿ ಕನ್ನಡದಲ್ಲಿ ಇಲ್ವನೇ ಇಲ್ಲ. ನೀವೆಲ್ಲ ನೋಡಿ ಆ ಝಿ ಅನ್ನೋ ವರ್ಡು ಕನ್ನಡದಲ್ಲಿ ಇಲ್ವನೇ ಇಲ್ಲ. ಇರೋದು ಒಂದೇ ಕಡೆ ಝಿ ಕನ್ನಡದಲ್ಲಿ.